ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ವಿತೌಟ್ ಕುಚ್ಚು ಮಾಡ್ಕೋಬೋದು, ವಿತ್ ಕುಚ್ಚು ಮಾಡ್ಕೋಬೋದು. ನಾನು ಇಲ್ಲಿ ಕುಚ್ಚು ಕಟ್ಟಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನು ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಮೈಸೂರು ಸಿಲ್ಕ್ ಸ್ಯಾರೀಸು. ಒಂದು ಸ್ವಲ್ಪ ಬಂದಿತ್ತು ಈ ನಡುವೆ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಜಾಸ್ತಿ ಹಾಕಿದ್ದೀನಿ. ಸೊ ಆ್ಯಸ್ ಯೂಶುವಲ್ ಆರೇಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಸೆಲ್ಫ್ ಕಲರ್ ಸ್ಯಾರಿ, ಕಾಂಟ್ರಾಸ್ಟ್ ಇಲ್ಲ. ಸೊ ಸಿಂಗಲ್ ಕಲರ್ ಆಗಿರೋದ್ರಿಂದ ಬೀಡ್ಸಿಂದ ಹೈಲೈಟ್ ಮಾಡಬೇಕಂತ ಬೀಡ್ಸ್ನ ಹಾಕಿದ್ದೀನಿ. ಸೊ ಸ್ಟಾರ್ಟಿಂಗು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಸೊ ಸಿಂಗಲ್ ಕ್ರೋಶೆ ಮಾಡ್ಕೊಂಡು 2 ಸತಿ ಇಲ್ಲಿಂದ 4 ಚೈನ್ ಹಾಕೋತೀನಿ ನಾನು. 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ 2 ಟೈಮ್ಸ್ ಹಾಕೋತೀನಿ ಫ್ರೆಂಡ್ಸ್. 2 ಅಥವಾ 3 ಟೈಮ್ಸ್ ಹಾಕೋಬೋದು. ನೀವು ಕುಚ್ಚು ಕಟ್ತೀನಿ ಅಂದರೆ ನೀವು 3 ಟೈಮ್ಸ್ ಹಾಕ್ಕೊಳ್ಳಿ, ಕುಚ್ಚು ಬರುತ್ತೆ. ಅಂದರೆ ಫಸ್ಟ್ 4 ಚೈನಲ್ಲಿ ಕುಚ್ಚು ಬೇಡ ಅಂದರೆ 2 ಟೈಮ್ಸ್ ಹಾಕ್ಕೊಳ್ಳಿ ಸಾಕು. ನಾನಿಲ್ಲಿ 2 ಟೈಮ್ಸ್ ಹಾಕೋತಾ ಇದ್ದೀನಿ. ಇಲ್ಲ 1 ಟೈಮ್ಗೂ ಸ್ಟಾರ್ಟ್ ಮಾಡ್ಬೋದು. ಎಡ್ಜಿಂದ ಸ್ಟಾರ್ಟ್ ಮಾಡೋರು ಇರ್ತಾರೆ, ಸ್ವಲ್ಪ ಗ್ಯಾಪ್ ಬಿಟ್ಟು ಮಾಡ್ಕೊಳ್ತಾರೆ. ಸೊ ನಾನಿಲ್ಲಿ 2 ಸತಿ 4 ಚೈನ್ನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಫ್ರೆಂಡ್ಸ್ ಸ್ಕ್ವೇರ್ ಶೇಪ್ನ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ರಿಂಗ್ ಯಾವಾಗಲೂ ತೊಗೋತಾ ಇದ್ವಿ ರಿಂಗಿಂದನೂ ಮಾಡ್ಬೋದು, ಅಂದರೆ ರೌಂಡ್ ಸರ್ಕಲ್ ರಿಂಗಲ್ಲಿ. ಸೊ ರಿಂಗ್ ಸೈಜ್ ಬೀಡ್ಸಲ್ಲೂ ಮಾಡ್ಬೋದು. ನಾನಿಲ್ಲಿ ಸ್ಕ್ವೇರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸ್ಕ್ವೇರು ಈ ಥರ ಸಿಗುತ್ತಲ್ವ, ಸ್ಕ್ವೇರ್ ಸೈಜ್ ಬೀಡ್ಸ್ನ ಹಾಕೋತಾ ಇದ್ದೀನಿ. ಸೊ ಫಸ್ಟು ಡೈರೆಕ್ಟಾಗಿ ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಇಟ್ಕೊಂಡು ಡೈರೆಕ್ಟಾಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಕಾರ್ನರ್ಗೆ ಮಾಡಿ ಸ್ಟಾರ್ಟ್ ಮಾಡಿ. ಸೊ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ಜಸ್ಟ್ ಸಿಂಗಲ್ ಕ್ರೋಶೆ ಮಾಡೋಣ ಸ್ಟಾರ್ಟಿಂಗು. ಒಂದೇ ಒಂದು ಸಿಂಗಲ್ ಕ್ರೋಶೆ, 2 ದಾರ ಸೇರಿ ಒಂದು ಮಾಡಿ ಟೈಟ್ ಮಾಡ್ಕೊಳ್ಳಿ. ಸೊ ಟೈಟ್ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ, ಇಲ್ಲಿಂದ ಈ ಥರ ಟೈಟ್ ಮಾಡಿಕೊಂಡು 1 ಚೈನ್ ಎಕ್ಸ್ಟ್ರಾ ಹಾಕೋತೀನಿ. 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು ಇವಾಗ. ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಸೇಮ್ ಸೈಡ್ಗೆ ಹೋಗಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಸೊ 3 ದಾರ ಸೇರಿ ಒಂದು ಮಾಡ್ಕೋತೀನಿ ಫ್ರೆಂಡ್ಸ್. ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಯಾಕಂದರೆ ಇದಕ್ಕೆ ಡಬಲ್ ಕ್ರೋಶೆನೂ ಹಾಕೋಬೋದು ಫ್ರೆಂಡ್ಸ್, ಅದು ಸ್ವಲ್ಪ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. 3 ದಾರ ಸೇರಿ ಒಂದು ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಇಲ್ಲಿ 1 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, 2 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಲ್ವ ಫ್ರೆಂಡ್ಸ್. ಇನ್ನೂ 1 ಟೈಮ್ ಮಾಡ್ತಾಯಿದ್ದೀನಿ, 3 ಟೈಮ್ಸ್ ಆಯಿತು. ನಾನಿಲ್ಲಿ 5 ಟೈಮ್ಸ್ ಮಾಡ್ಕೊಳ್ತೀನಿ. ಇದು 4th ಟೈಮು. 4 ಟೈಮ್ ಇಡ್ಸಿದ್ರೆ 4th ಟೈಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲ 5 ಟೈಮ್ಸು ಮಾಡ್ಕೋಬೋದು. ಸೊ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಅಂದರೆ 4 ಇಡ್ಸಿದ್ರೆ 4, ಇಲ್ಲ 5 ಇಡ್ಸಿದ್ರೆ 5, ಆ ಥರ. ನಾನಿಲ್ಲಿ 5 ಅದೇ ರಿಂಗ್ ಕಾಣಿಸ್ಬಾರ್ದಂತ ಟೈಟಾಗಿ ಸ್ಟಿಫಾಗಿ ಬರಲಿ ಅಂದ್ಬಿಟ್ಟು 5 ಟೈಮ್ಸ್ ಮಾಡ್ತಾಯಿದ್ದೀನಿ. ಸೊ ಅದು ಕ್ರಾಸ್ ಆಯ್ತಲ್ವ, ಒಂಚೂರು ಹಿಂದಕ್ಕೆ ಎಳ್ಕೊಳ್ಳಿ, ಬೀಡ್ಸ್ ಆಗ್ತಾ ಸರಿ ಹೋಗುತ್ತೆ. ಸೊ ಇಲ್ಲಿಂದ 5 ಸತಿ ಆದಮೇಲೆ ನೀಡಲ್ ದಾರನ ಸ್ವಲ್ಪ ಮೇಲೆ ಮಾಡ್ತೀನಿ, ಬೀಡನ್ನ ಅಟ್ಯಾಚ್ ಮಾಡೋಣ. ಸ್ಮಾಲ್ ಸೈಜ್ ಬೀಡ್ ತೊಗೊಳ್ತೀನಿ ಫ್ರೆಂಡ್ಸ್. ಒಂದು ಬೀಡನ್ನ ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು. ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಬೀಡ್ ಲಾಕ್ ಮಾಡಬಾರ್ದು. ಸೇಮ್ ಸೈಡ್ಗೆ ಹೋಗಿ, ಅಂದರೆ ಪ್ಲೇಸ್ಗೆ ಹೋಗಿ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ಕೋಬೇಕು. ಈ ರೀತಿ ಹಾಫ್ ಡಬಲ್ ಕ್ರೋಶೆ ಮತ್ತು 1 ಬೀಡು, ಹಾಫ್ ಡಬಲ್ ಕ್ರೋಶೆ 1 ಬೀಡ್ ಹಾಕ್ಕೊಂಡು ಹೋಗ್ತೀನಿ. ಸೊ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಇನ್ನೊಂದು ಬೀಡನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ಕೋತೀನಿ. ಸೊ ನೋಡಿ, ಈ ಥರ 3 ದಾರ ಸೇರಿ ಒಂದು ಮಾಡ್ಕೊಂಡಿದ್ದೀನಿ. ಮತ್ತು ದಾರ ಮೇಲೆ ಮಾಡಬೇಕು ಫ್ರೆಂಡ್ಸ್. ಇನ್ನೂ 1 ಬೀಡನ್ನ ಹಾಗೆ ಇನ್ಸರ್ಟ್ ಮಾಡೋಣ. ಸೊ 4th ಬೀಡ್ ಆದಮೇಲೆ ಏನು ಮಾಡಬೇಕು ಹೇಳ್ತೀನಿ, ಚೂರು ಚೇಂಜ್ ಇದೆ. ಮತ್ತು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಸೇರಿ ಒಂದು ಮಾಡ್ಕೋತೀನಿ. ಇವಾಗ 4th ಬೀಡನ್ನ ಇನ್ಸರ್ಟ್ ಮಾಡ್ತೀವಲ್ಲ ಫ್ರೆಂಡ್ಸ್, 4th ಬೀಡನ್ನ ಇನ್ಸರ್ಟ್ ಮಾಡಿದಾಗ ಇಲ್ಲಿ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ 4ನೇ ಬೀಡ್ ಆದಮೇಲೆ 4th ಬೀಡನ್ನ ಇನ್ಸರ್ಟ್ ಮಾಡಿದ ತಕ್ಷಣ ಒಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಏನಕ್ಕಂದರೆ 5th ಬೀಡ್ ನಮಗೆ ಸೆಂಟರ್ ಬೀಡ್ ಆಗುತ್ತೆ. ಆದರೆ ಆ ಸೈಡ್ ಈ ಸೈಡು ನಾನು ಡಬಲ್ ಕ್ರೋಶೆ ಮಾಡ್ಕೋತೀನಿ, ಸ್ವಲ್ಪ ಲೆಂತ್ ಬರಲಿ, ಟಿಪ್ ಕರೆಕ್ಟಾಗಿ ಕಾಣಲಿ ಅಂದ್ಬಿಟ್ಟು. 2 ದಾರ 1 ಟೈಮ್ ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಟೈಮ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಿಂದಕ್ಕೆ ಮಾಡ್ಕೊಳ್ಳಿ, ಅದು ಸೆಂಟರ್ಗೆ ಬರಬೇಕು. ಇವಾಗ ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿ 5th ಬೀಡ್ ಹಾಕ್ಕೋತೀನಿ. ಇದು ಸೆಂಟರ್ ಬೀಡು. ಒಟ್ಟು ಟೋಟಲ್ 9 ಬೀಡ್ಸ್ ಹಾಕ್ತೀವಿ ಅಲ್ವಾ. ಸೊ ಇದು ಸೆಂಟರ್ ಬೀಡ್ಗೆ 5th ಬೀಡು. ಇದನ್ನು ಇನ್ಸರ್ಟ್ ಮಾಡಿ ಇನ್ನೂ 1 ಡಬಲ್ ಕ್ರೋಶೆ. ಈ 5th ಬೀಡ್ ಆ ಸೈಡ್ ಈ ಸೈಡ್ ಮಾತ್ರ ಡಬಲ್ ಕ್ರೋಶೆನ ಹಾಕ್ಕೊಳ್ತೀನಿ ನಾನು. ಮಿಕ್ಕಿದ ಕಡೆ ಎಲ್ಲ ಹಾಫ್ ಡಬಲ್ ಕ್ರೋಶೆ. ಕೇಸ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಫ್ರೆಂಡ್ಸ್, ಹಾಫ್ ಡಬಲ್ ಕ್ರೋಶೆನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಎಷ್ಟು ಬೇಕಂದರೆ ಬೀಡ್ಸು 8, 9 ಆ ಥರನೂ ಮಾಡ್ಕೋಬೋದು. ನಾನಿಲ್ಲಿ 9 ಬೀಡ್ಸ್ ತೊಗೊಂಡಿದ್ದೀನಿ. ಸೆಂಟರ್ ಬೀಡ್ ಆ ಸೈಡ್ ಈ ಸೈಡು ಡಬಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ. ಇವಾಗ ಬೀಡನ್ನ ಇನ್ಸರ್ಟ್ ಮಾಡಿ
ನಾರ್ಮಲ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊತೀನಿ. ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು, ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ ಅಗೇನ್ 4 ಬೀಡ್ಸ್ನ ಮಾಡ್ಕೊಳ್ಳೋಣ. ಸೊ 4 ಬೀಡ್ಸ್ನ ಈ ರೀತಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಹಾಫ್ ಡಬಲ್ ಕ್ರೋಶೆ ಮಾಡ್ಕೊತೀನಿ. ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡೋಣ. ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಲಾಸ್ಟ್ ಇನ್ನೊಂದು ಬೀಡಿದೆ. 2-3 ಬೀಡ್ಸ್ನ ಒಟ್ಟಿಗೆ ತೊಗೊಂಡ್ರೆ ಫ್ರೆಂಡ್ಸ್ ಕರೆಕ್ಟಾಗಿ ಫಾಸ್ಟಾಗಿ ಆಗೋಗುತ್ತೆ. ಇವಾಗ 4 ಅಥವಾ 5 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಸೊ ಸ್ಟಾರ್ಟಿಂಗ್ 4 ಟೈಮ್ಸ್ ಮಾಡಿದ್ರೆ ಇಲ್ಲೂ ಕೂಡ 4 ಟೈಮ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. 5 ಟೈಮ್ಸ್ ಮಾಡಿದ್ರೆ 5 ಟೈಮ್ಸ್ ಮಾಡ್ಕೊಳ್ಳೋದು. ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಕೂಡ ಹಾಕ್ಕೊಳ್ತೀನಿ. ಏನಕ್ಕಂದರೆ ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶೆ ಮಾಡಿನೇ ಅಲ್ವಾ ನಾವು ಸ್ಟಾರ್ಟ್ ಮಾಡಿರ್ತೀವಿ. ಇಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆನ ಎಕ್ಸ್ಟ್ರಾ ಹಾಕ್ಕೊತೀನಿ. ಸೊ ಇಲ್ಲಿ ನೋಡಿ 5 ಸತಿ ಆಯ್ತಲ್ಲ. ಈ ಬೀಡು ಸೆಂಟರ್ಗೆ ಬರಬೇಕು, ಒಂದು ಸ್ವಲ್ಪ ಶಾರ್ಪಾಗೆ ನೀಟಾಗಿ ವಿ ಶೇಪ್ ನೀಟಾಗಿ ಕಾಣಿಸುತ್ತೆ ಆ ಥರ. ಅದಕ್ಕೆ ಡಬಲ್ ಕ್ರೋಶೆನ ಹಾಕ್ಕೊಂಡಿರೋದು. ಬೀಡ್ಸ್ ಎಲ್ಲ ಸರಿ ಮಾಡ್ಕೊಳ್ಳಿ. ಒಂಚೂರು ಅಂದರೆ ಆ ಸೈಡ್ ಈ ಸೈಡ್ ಹೋಗಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು, ಒಂದು ಸ್ವಲ್ಪ ಜರುಗಿಸ್ಕೋಬೋದು ನೀಟಾಗೆ. ಸೊ ಇದು ಇಷ್ಟ ಆದಮೇಲೆ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಇವಾಗ ಇಲ್ಲೊಂದು ಸಿಂಗಲ್ ಕ್ರೋಶೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೊ ಅಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಆಲ್ರೆಡಿ ಇರುತ್ತಲ್ವ ಮೇಲೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ ನಾನು. ಅಲ್ಲಿ ಟಿಪ್ಪಲ್ಲಿ ಆಲ್ರೆಡಿ ಸಿಂಗಲ್ ಕ್ರೋಶೆ ಇರುತ್ತೆ, ಮತ್ತು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಸ್ಲಿಪ್ ಸ್ಟಿಚಾರು ಹಾಕ್ಕೋಬೋದು, ಸಿಂಗಲ್ ಕ್ರೋಶೆ ಆದರೂ ಮಾಡ್ಕೋಬೋದು ಫ್ರೆಂಡ್ಸ್. ಬೆಟರ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಚೈನ್ನ ಹಾಕ್ಕೋತೀನಿ ನಾನಿಲ್ಲಿ. ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೋತೀನಿ. ಒಂದು ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಅಂದರೆ ಸ್ವಲ್ಪ ಒಂದು ಪಾಯಿಂಟ್ ಲೆಫ್ಟ್ ಕಡೆಗೇ ನೀವು ಲಾಕ್ ಮಾಡ್ಕೋಬೇಕು. ಅವಾಗ ನಮಗೆ ಪ್ರಾಪರಾಗೆ ಕುತ್ಕೊಳ್ಳುತ್ತೆ. ಅದು ಒಂದು ಸಿಂಗಲ್ ಕ್ರೋಶೆ ಆ ಟಿಪ್ಪಿಗೆ ಮಾಡೋದು ಫ್ರೆಂಡ್ಸ್. ಜಾಯಿಂಟ್ ಆಗಿರ್ತಲ್ಲ ಸ್ಟಾರ್ಟಿಂಗು, ಆ ಟಿಪ್ಪಿಗೆ ಮಾಡಿ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದಷ್ಟೇ. ಇನ್ನು ಸೇಮ್ ಸ್ಟಾರ್ಟಿಂಗ್ ಮಾಡಿರ್ತೀವಿ ಹಾಗೆ. ಇಲ್ಲಿ ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್ ಇಲ್ಲಿ 4 ಟೈಮ್ಸ್ ಮಾಡ್ಕೋತೀನಿ ನಾನು ಚೈನ್. ನೀವು ಕುಚ್ಚು ಕಟ್ಟಂಗಿದ್ರೆ 3 ಟೈಮ್ಸ್ ಮಾಡ್ಕೊಳ್ಳಿ, ಸೆಂಟರಲ್ಲಿ ಕುಚ್ಚು ಕಟ್ಕೋಬೋದು. ಸೊ ಕುಚ್ಚು ಬೇಡ ಅಂದವರು ನೀವು ಗ್ಯಾಪ್ ನಿಮ್ಮ ಇಷ್ಟ, ನಿಮಗೆ ಎಷ್ಟು ಗ್ಯಾಪ್ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು. ನನಗೆ ಇಲ್ಲಿ ಕುಚ್ಚಿಲ್ವಲ್ಲ ಫ್ರೆಂಡ್ಸ್, ತುಂಬ ಹತ್ರ ಆದರೂ ಈ ಥರ ಡಿಸೈನ್ಸ್ ಪ್ಯಾಚಸ್ಸು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೆ ಒಂಚೂರು ಗ್ಯಾಪ್ ಇಟ್ಟಿದ್ದೀನಿ. ಸೊ 4 ಚೈನ್ಗೆ 4 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಈ ಥರ ಬರುತ್ತೆ, ಸ್ಟಿಫಾಗಿ ನೀಟಾಗಿ ಬರುತ್ತೆ. ಸೊ ಇದು ಟ್ವಿಸ್ಟ್ ಕೂಡ ಆಗೋಲ್ಲ ಫ್ರೆಂಡ್ಸ್. ನಾವು ಯಾಕಂದರೆ ಸೆಂಟರ್ಗೆ ಒಂದ್ಸತಿ ಸಿಂಗಲ್ ಕ್ರೋಶೆ ಮಾಡಿ ಒಂದು ಚೈನ್ ಎಕ್ಸ್ಟ್ರಾ ಮಾಡಿ ಲೆಫ್ಟ್ ಕಡೆಗೆ ಒಂಚೂರು ಸಿಂಗಲ್ ಕ್ರೋಶೆ ಲಾಕ್ ಮಾಡಿರ್ತೀವಿ ಅಲ್ಲ, ಇದು ಟ್ವಿಸ್ಟ್ ಕೂಡ ಆಗೋಲ್ಲ. ಟ್ವಿಸ್ಟ್ ಆಗಬಾರ್ದು ಅಂತಲೇ ಅಷ್ಟು ಮಾಡೋದು. ಸೊ ಟ್ವಿಸ್ಟು ಆಗೋಲ್ಲ, ನೀಟಾಗೆ ಕ್ಲೀನಾಗಿರುತ್ತೆ. ಮತ್ತು ಇವಾಗ ನೋಡಿ 4 ಟೈಮ್ಸ್ 4 ಚೈನ್ ಹಾಕಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕಾರ್ನರ್ಗೆ ಸ್ಟಾರ್ಟ್ ಮಾಡ್ತೀನಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು. ಇವಾಗ ಒಂದು ಚೈನ್ ಹಾಕ್ಕೊಂಡು ಒಂದು ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೋತೀನಿ. ಇದೇ ಥರ ಈ ಕಡೆಯೂ ಕೂಡ ಇನ್ನೂ 4 ಹಾಕ್ಕೋತೀನಿ ಫ್ರೆಂಡ್ಸ್. 5 ಜಾಸ್ತಿ ಆಗುತ್ತೆ ನಿಮಗೆ ಕನ್ಜೆಸ್ಟ್ ಅನ್ಸಿದ್ರೆ 4 ಹಾಕ್ಕೊಳ್ಳಿ ಸಾಕಾಗುತ್ತೆ. ಸೊ 4 ಅಥವಾ 5 ನಾನು ರಿಂಗ್ ಕಾಣಿಸ್ಬಾರ್ದು ಅಂದ್ಬಿಟ್ಟು 5 ಹಾಕಿದ್ದೀನಿ. ಸೊ ನಿಮ್ಗೇನಾದ್ರು ಕನ್ಜೆಸ್ಟ್ ಅನಿಸಿದ್ರೆ ಸೊ 4 ಹಾಕ್ಕೊಂಬಿಡಿ ಸಾಕಾಗುತ್ತೆ. ಸೊ ಮತ್ತೆ ಅಲ್ಲಿಂದ ಒಂದು ಬೀಡನ್ನ ಅಟ್ಯಾಚ್ ಮಾಡೋದು, ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. 4 ಬೀಡ್ಸ್ ಮಾಡಿಬಿಟ್ಟು ಫ್ರೆಂಡ್ಸ್ 4 ಬೀಡ್ಸ್ ಇನ್ಸರ್ಟ್ ಮಾಡಿಬಿಟ್ಟು ನಾನು ಮಾಡಿಕೊಂಡು 4ನೇ ಬೀಡ್ ಆದ ತಕ್ಷಣ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಈ ಥರ ಸ್ಟಾರ್ಟಿಂಗಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು 5th ಬೀಡನ್ನ ಹಾಕಿ ಮತ್ತೆ ಪಕ್ಕದಲ್ಲಿ ಡಬಲ್ ಕ್ರೋಶೆ ಮಾಡಿ ಅಗೇನ್ 4 ಬೀಡ್ಸ್ನ ಹಾಕಿ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ತೀನಿ. ತುಂಬ ಈಸಿ ಇದೆ ಅಲ್ವಾ, ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತಿದ್ದೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ. ಸೆಂಟರಲ್ಲಿ ಒಂದು ಸತಿ ನಾವು ಸಿಂಗಲ್ ಕ್ರೋಶೆ ಮಾಡಿ ಒಂದು ಚೈನ್ ಎಕ್ಸ್ಟ್ರಾ ಮಾಡಬೇಕು ಫ್ರೆಂಡ್ಸ್ ಲೆಫ್ಟ್ ಸೈಡಿಗೆ. ಸ್ಟಾರ್ಟಿಂಗ್ ಏನು ಮಾಡಿರಲ್ಲ ಒಂದು ಚೈನ್, ಯಾಕಂದರೆ ಅದಷ್ಟು ಬಂದುಬಿಟ್ಟಿರುತ್ತೆ, ಸ್ವಲ್ಪ ಲೂಸಾಗಿ ಈ ಸೈಡಿಗೆ ಬಂದಿರುತ್ತೆ. ಅದಕ್ಕೋಸ್ಕರ ಲೆಫ್ಟ್ ಸೈಡ್ ಮಾತ್ರ ಒಂದು ಚೈನ್ ಮಾಡ್ತೀನಿ.
ಪ್ರಾಪರಾಗೆ ನಿಮಗೆ ಕೂತ್ಕೊಳ್ಳುತ್ತೆ. ಬೇಕಂದರೆ ಸ್ಟಾರ್ಟಿಂಗು ನಾವು ಟೈಟಾಗೆ ತೊಗೋತೀವಿ ಅಂದರೆ ಒಂದು ಚೈನ್ ನೆಸಸರಿ ಇದ್ದರೆ ಮಾಡ್ಕೊಳ್ಳಿ ನೀವು. ಸೊ ಇದು ಟ್ವಿಸ್ಟು ಆಗೋಲ್ಲ ಫ್ರೆಂಡ್ಸ್, ಟರ್ನು ಆಗೋಲ್ಲ, ಅಷ್ಟು ನೀಟಾಗಿ ನೀಟಾಗಿ ಬಂದಿದೆ. ನಾನು ಯಾವುದೇ ರೀತಿ ಕುಚ್ಚು ಕಟ್ಟಿಲ್ಲ. ಇದಕ್ಕೆ ಕುಚ್ಚು ಕಟ್ಟಬೇಕಂದ್ರೆ ಸೆಂಟರಲ್ಲಿ ನಾನು 4 ಟೈಮ್ಸ್ 4 ಚೈನ್ ಹಾಕ್ಕೊಂಡಿದ್ದೀನಿ. ನೀವು 3 ಟೈಮ್ಸ್ ಹಾಕ್ಕೊಂಡ್ರೆ ನಡೆಯುತ್ತೆ. ಸೆಂಟ್ರಲ್ಲಿ ಒಂದು ಕುಚ್ಚು ಕಟ್ಕೋಬೋದು, ಇಲ್ಲ 5 ಟೈಮ್ಸ್ ಮಾಡಿಕೊಂಡ್ರೂ ಸೆಂಟ್ರಲ್ಲಿ ಒಂದು ಕುಚ್ಚು ಬರುತ್ತೆ. ಸೊ ಆಡ್ ನಂಬರ್ಸಲ್ಲಿ ಮಾಡ್ಕೊಳ್ಳಿ. ಗ್ಯಾಪ್ ಇದಕ್ಕೆ ಈ ಥರ ಜಸ್ಟ್ ವಿತೌಟ್ ಕುಚ್ಚು ನಮ್ಗೆ ಹೀಗೆ ಬೇಕಂದರೆ ಜಸ್ಟ್ ಇದೇ ಥರ ಮಾಡಿ ಫ್ರೆಂಡ್ಸ್, ತುಂಬ ಲುಕ್ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕುಚ್ಚಿಗಿಂತ ವಿತೌಟ್ ಕುಚ್ಚು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ವಿ ಶೇಪೆಲ್ಲ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಫ್ರೀ ಬಿಟ್ಟರು ಚೆನ್ನಾಗಿರುತ್ತೆ. ಪಲ್ಲು ಫೋಲ್ಡ್ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ರಿಚ್ಚಾಗೆ ಈ ಥರ ಬರುತ್ತೆ. ಜಸ್ಟ್ ಬೀಡ್ಸಿಂದ ಹೈಲೈಟ್ ಮಾಡಿರೋದಲ್ವ, ಶೇಪ್ ನಿಮಗೆ ಸ್ಕ್ವೇರ್ ಶೇಪಲ್ಲಿ ಡೈಮಂಡ್ ಶೇಪಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 600 ಅರೌಂಡ್ ಚಾರ್ಜ್ ಮಾಡ್ತಾರೆ. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಕುಚ್ಚು ಹಾಕಿದ್ರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ. ಸೊ ನೋಡಿಕೊಂಡು ನೀವು ಚಾರ್ಜ್ ಮಾಡ್ಕೋಬೋದು. ಓವರಾಲ್ ಫೈನಲ್ ಲುಕ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸ್ಟಿಫ್ನೆಸ್ ಅದೇ ಥರ ಇರುತ್ತೆ, ನಿಮಗೆ ಟ್ವಿಸ್ಟ್ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.